ಎಲ್ರಿಗೂ ನಮಸ್ಕಾರ. ಬುಜ್ಜಿಸ್ ಕಿಚನ್ಗೆ ಸ್ವಾಗತ. ನಾನು ರಂಜು. ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಕಾಯಿ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೋಳಿಗೆನ ಸಾಧಾರಣವಾಗಿ ಎಲ್ಲ ಹಬ್ಬಗಳಿಗೆ ಮಾಡ್ತಾರೆ. ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ಈ ದೀಪಾವಳಿಗೆ ಮಿಸ್ ಮಾಡದೆ ಈ ಕಾಯಿ ಹೋಳಿಗೆನ ನೀವು ಟ್ರೈ ಮಾಡಲೇಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಕಾಯಿ ಹೋಳಿಗೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕಾಯಿ ಹೋಳಿಗೆನ ಹೇಗ್ ಮಾಡೋದು ಅಂತ ನೋಡೋಣ. ಈ ರೀತಿ ಅಗಲವಾದ ಪಾತ್ರೆಗೆ 2 ಕಪ್ ಮೈದಾ ಹಿಟ್ಟನ್ನ ಹಾಕೊಳ್ಬೇಕು. ನಾನಿಲ್ಲಿ ಕಲರ್ಗೋಸ್ಕರ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಕಲರ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ರುಚಿಗೆ ಸ್ವಲ್ಪ ಸಾಲ್ಟ್ ಅನ್ನ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ. ನೀವು ತುಪ್ಪದ ಬದಲಿಗೆ ಆಯಿಲ್ ಅನ್ನು ಕೂಡ ಹಾಕೊಳ್ಬಹುದು. ಈಗ ಎಲ್ಲದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಳಿ. ಹಿಟ್ಟನ್ನ ಚಪಾತಿ ಮಾಡುವ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ಚೆನ್ನಾಗಿ ಕಲಸಿದ್ಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಅನ್ನ ಹಾಕಿ ಹಿಟ್ಟನ್ನ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ಹೋಳಿಗೆಗೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕಲಸಿರೋ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಬಡ್ದು ನಾದ್ಕೊಳ್ಬೇಕು. ಆಗ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಿಟ್ಟನ್ನು ಚೆನ್ನಾಗಿ ನಾದಾದ್ಮೇಲೆ ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ, ನಾವು ನಾದಿರುವ ಹಿಟ್ಟನ್ನ ಹಾಕಿ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ ಸ್ಪ್ರೆಡ್ ಮಾಡಿ 4 ರಿಂದ 5 ಅವರ್ ಹಾಗೆ ಬಿಡಿ. ಈಗ ಹೋಳಿಗೆಗೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. 1 ಮಿಕ್ಸಿ ಜಾರಿಗೆ 2 ಕಪ್ ಕಾಯಿ ತುರಿ ಅಂದ್ರೆ 1 ತೆಂಗಿನಕಾಯಿನ ತುರಿದು ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ನೀರನ್ನೇನು ಹಾಕದೇನೆ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಈಗ 1 ಪಾತ್ರೆಗೆ 2 ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡ್ಬಿಟ್ಟು ಹಾಕೊಂಡಿದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1/4 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಬೆಲ್ಲನ ಕರಗಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಫುಲ್ ಕರಗಬೇಕು. ಬೆಲ್ಲ ಫುಲ್ ಕರಗದ್ಮೇಲೆ ಪಾಕ ಎಲ್ಲ ಮಾಡ್ಕೊಳ್ಬೇಡಿ. ಜಸ್ಟ್ ಕೈಯಲ್ಲಿ ಮುಟ್ಟದಾಗ ಅಂಟು ಬಂದ್ರೆ ಸಾಕು. ಬೆಲ್ಲನ ಪಾಕ ಮಾಡ್ಕೊಂಡ್ರೆ ಹೂರ್ಣ ಫುಲ್ ಗಟ್ಟಿ ಆಗ್ಬಿಡತ್ತೆ. ಗಟ್ಟಿ ಆದ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಅಂಟು ಬಂದ್ರೆ ಸಾಕು. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿನ ಹಾಕೊಳ್ಳೋಣ. ನಾವು ಮಿಕ್ಸಿ ಮಾಡದೆ ತೆಂಗಿನ ತುರಿನ ಹಾಕೊಂಡ್ರೆ ಹೋಳಿಗೆ ಮಾಡುವಾಗ ಕೈಗೆ ಸಿಕ್ಕು ಹೋಳಿಗೆ ಓಪನ್ ಆಗೋ ಚಾನ್ಸಸ್ ಇರತ್ತೆ. ಹಾಗಾಗಿ ಮಿಕ್ಸಿ ಮಾಡಿ ಹಾಕೊಳ್ಬೇಕು. ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ನೀರೆಲ್ಲ ಡ್ರೈ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತೆಂಗಿನ ತುರಿ ಸಾಫ್ಟ್ ಇರುವಾಗ್ಲೇ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿ ಮಾಡ್ಕೊಳ್ಬೇಡಿ. ಹೂರಣ ತುಂಬಾ ಗಟ್ಟಿ ಮಾಡ್ಕೊಂಡ್ರೆ ಹೋಳಿಗೆ ತಟ್ಲಿಕ್ಕೆ ಬರೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಈ ಹದಕ್ಕೆ ಬಂದ್ರೆ ಸಾಕಾಗತ್ತೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ 1 ಟೇಬಲ್ ಸ್ಪೂನ್ ಗಸಗಸೆ ಹಾಗೇನೆ ಫ್ಲೇವರ್ಗೋಸ್ಕರ ಅರ್ಧ ಟೀ ಸ್ಪೂನ್ ಏಲಕ್ಕಿನ ಹಾಕೊಳ್ಬೇಕು.
ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ್ಮೇಲೆ ಹೂರಣನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಹೂರಣ ಫುಲ್ ತಣ್ಣಗಾಗ್ಬೇಕು. ಈಗ ಹೋಳಿಗೆಗೆ ಕಣಕ ಹಾಗೇನೆ ಹೂರಣ ರೆಡಿಯಾಗಿದೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಹೋಳಿಗೆನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ತಗೊಳ್ಳಿ. ಹಿಟ್ಟನ್ನ ಉಂಡೆ ಮಾಡಿ ಈ ರೀತಿ ತಟ್ಕೊಳ್ಬೇಕು. ಸ್ವಲ್ಪ ಹೂರಣನ ಕೈಯಲ್ಲಿ ತಗೊಂಡು ಉಂಡೆ ಮಾಡಿ ಕಣಕದ ಒಳಗೆ ಇಟ್ಕೊಳ್ಳೋಣ. ಕಣಕನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಗ್ಯಾಪ್ ಉಳಿಬಾರ್ದು. ಆ ರೀತಿ ಕವರ್ ಮಾಡ್ಕೊಳ್ಬೇಕು. ಈಗ ಕವರ್ ಮಾಡ್ಕೊಂಡಿರೋ ಹಿಟ್ಟನ್ನ ಉಂಡೆ ಕಟ್ಬಿಟ್ಟು ನೀಟಾಗಿ ತಟ್ಕೊಳ್ಬೇಕು. ನಿಮ್ಗೆ ಯಾವ ಸೈಜ್ಗೆ ಬೇಕೋ ನೋಡ್ಕೊಂಡು ಹೋಳಿಗೆನ ಹೋಳಿಗೆನ ತಟ್ಟಿ ಆದ್ಮೇಲೆ ಒಂದ್ ಕಾವಲಿನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕಾವಲಿ ಬಿಸಿ ಆದ್ಮೇಲೆ ನಾವು ಮಾಡ್ಕೊಂಡಿರೋ ಹೋಳಿಗೆನ ಹಾಕಿ ಮೇಲಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಹೋಳಿಗೆನ ಬೇಯಿಸ್ಕೊಳ್ಬೇಕು. ಈಗ ಹೋಳಿಗೆನ ತಿರ್ಸಿ ಹಾಕೊಳ್ಳೋಣ. ಈಗ ರುಚಿಯಾದ ಕಾಯಿ ಹೋಳಿಗೆ ರೆಡಿಯಾಗಿದೆ. ಈ ದೀಪಾವಳಿಗೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.